ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ದಶಮಾಂಶಗಳು ಅಂದ್ರೆ ಡೆಸಿಮಲ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ದಶಮಾಂಶಗಳಿಗೆ ಸಂಬಂಧಪಟ್ಟಂತಹ ಗುಣಾಕಾರ ಲೆಕ್ಕಗಳನ್ನ ಕಂಡುಹಿಡಿಯೋಣ. ಹಾಗಾದ್ರೆ ನೋಡಿ, ಪ್ರಶ್ನೆ ಹೇಗಿದೆ, ಗುಣಲಬ್ಧ ಕಂಡುಹಿಡಿಯಿರಿ. ಹಾಗಾದ್ರೆ ಈಗಾಗಲೇ ನಮಗೆ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ ಒಂದು 4 ಪ್ರಶ್ನೆಗಳ ಗುಣಲಬ್ಧವನ್ನ ಕಂಡುಹಿಡಿಯೋಣ. ನೋಡಿ, ಮೊದಲನೇ ಪ್ರಶ್ನೆ 1.3 ಗುಣಾಕಾರ 10. ಹಾಗಾದ್ರೆ 1.3 ನೋಡಿ, ಯಾವಾಗ ಸಂಖ್ಯೆಗಳು ಬಿಂದುಗಳನ್ನು ಹೊಂದಿರ್ತವೆ ಅಂತ ಸಂಖ್ಯೆಗಳಿಗೆ ನಾವೇನಂತೀವಿ, ದಶಮಾಂಶಗಳು ಅಥವಾ ದಶಮಾಂಶ ಸಂಖ್ಯೆಗಳು ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ 1.3 ಅನ್ನ 10ರಲ್ಲಿ ಗುಣಿಸಿದಾಗ ಏನ್ ಬರ್ತಾ ಇದೆ ಅನ್ನೋದನ್ನ ನಾವಿವತ್ತು ಕಂಡುಹಿಡಿಯೋಣ. ನೋಡಿ, ಮೊದಲನೇದಾಗಿ ಪಾಯಿಂಟ್ ಇಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಗುಣಾಕಾರವನ್ನ ಮಾಡಬೇಕು. ಹಾಗಾದ್ರೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಇದು ಎಷ್ಟಾಗ್ತಾ ಇದೆ, 13 ಆಗ್ತಾ ಇದೆ. ನೋಡಿ, ಎಷ್ಟಾಗ್ತಾ ಇದೆ, 13 ಆಗ್ತಾ ಇದೆ. ಗುಣಾಕಾರ 10. ಹಾಗಾದ್ರೆ ಎಷ್ಟಾಗ್ತು, 13 ಹತ್ಲೆ 130. ಹೌದಾ? ಮೊದಲನೇದಾಗಿ ನಾವು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡಬೇಕು. ಈಗ ಒಂದು ಸ್ಥಾನ ಬಿಟ್ಟು ಇಲ್ಲಿ ಪಾಯಿಂಟ್ ಇದೆ, ಹಾಗಾದ್ರೆ ಇಲ್ಲಿಯೂ ಕೂಡ ಏನ್ ಮಾಡ್ಬೇಕು, ನಾವು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅನ್ನ ಕೊಡಬೇಕು. ಹಾಗಾದ್ರೆ ಎಷ್ಟಾಗ್ತಾ ಇದೆ, 13.0. ಹಾಗಾದ್ರೆ ನೋಡಿ, ಯಾವುದೇ ಸಂಖ್ಯೆಯ ಮುಂದೆ ಪಾಯಿಂಟ್ ಬಂದು ಪಾಯಿಂಟ್ ಮುಂದೆ 0 ಬಂದ್ರೆ ಈ 0ಗೆ ಏನಿಲ್ಲ, ಬೆಲೆ ಇಲ್ಲ. ಹಾಗಾದ್ರೆ ಇದರ ಉತ್ತರವನ್ನ ನಾವು ಏನಂತ ಬರೀಬಹುದು, 13 ಅಂತೇಳಿ ಇಷ್ಟೇ ಬರೀಬಹುದು. 13.0 ಅಂದ್ರೂ ಒಂದೇ ಬೆಲೆ ಆಗ್ತಾ ಇದೆ, 13 ಅಂದ್ರೂ ಕೂಡ ಅದೇ ಬೆಲೆ ಆಗ್ತಾ ಇದೆ. ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಕಂಡುಹಿಡಿದಿದ್ದೇವೆ. ಇನ್ನು ಇದೇ ರೀತಿಯಲ್ಲಿ ನಾವು 36.8 ಗುಣಾಕಾರ 10 ಈ ಲೆಕ್ಕವನ್ನ ಮಾಡೋಣ. ಮೊದಲನೇದಾಗಿ ಪಾಯಿಂಟ್ ಇಲ್ಲ ಅಂತೇಳಿ ನಾವು ತಿಳಿದುಕೊಳ್ಳೋಣ. ಎಷ್ಟಾಗ್ತಾ ಇದೆ, 368 ಗುಣಾಕಾರ 10. ಈಗ 368ನ್ನ 10ರಲ್ಲಿ ನಾವೇನ್ ಮಾಡೋಣ, ಗುಣಾಕಾರ ಮಾಡೋಣ. 10 8 80, 10 6 60, 60ಕ್ಕೆ 8 ಕೂಡಿಸಿದಾಗ 68, 10 3 30, 30ಕ್ಕೆ 6 ಕೂಡಿಸಿದಾಗ 36. ಹೌದಾ? ಈಗ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಇಲ್ಲಿಯೂ ಕೂಡ ಏನ್ ಮಾಡೋಣ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಹೌದಾ? ಹಾಗಾದ್ರೆ ನೋಡಿ, 368.0 ನೋಡಿ, ನಾವು ಈಗಾಗಲೇ ಇಲ್ಲಿ ಕಲ್ತಿದ್ದೇವೆ, ಪಾಯಿಂಟ್ ಆದ್ಮೇಲೆ 0 ಬಂದ್ರೆ ಅದಕ್ಕೆ ಬೆಲೆ ಇಲ್ಲ. ಹಾಗಾದ್ರೆ ಇದ್ರ ಉತ್ತರವನ್ನ ನಾವು ಏನಂತ ಬರೀಬಹುದು, 368 ಅಂತೇಳಿ ಬರೀಬಹುದು. ಇನ್ನು ಅದೇ ರೀತಿಯಾಗಿ ಮೂರನೇ ಲೆಕ್ಕ 153.7 ಗುಣಾಕಾರ 10. ಈ ಸಂಖ್ಯೆಯನ್ನ 10ರಲ್ಲಿ ಗುಣಿಸಬೇಕಾಗಿದೆ. ಪಾಯಿಂಟ್ ಇಲ್ಲ ಅಂತ ತಿಳ್ಕೊಳ್ಳಿ, ಎಷ್ಟಾಗ್ತಾ ಇದೆ, 1537 ಗುಣಾಕಾರ 10. ಹೌದಾ? 10 7 70, 10 3 30, 30ಕ್ಕೆ 7 ಕೂಡಿಸಿದಾಗ 37, 10 5 50, 50ಕ್ಕೆ 3 ಕೂಡಿಸಿದಾಗ 53, 10 11 10, 10ಕ್ಕೆ 5 ಕೂಡಿಸಿದಾಗ 15 ಆಗ್ತಾ ಇದೆ. ಈಗ ನೋಡಿ, ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಹಾಗಾದ್ರೆ ಉತ್ತರದಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅನ್ನ ಕೊಡಬೇಕು. ಹಾಗಾದ್ರೆ ಇದರ ಉತ್ತರ ಎಷ್ಟಾಗ್ತಾ ಇದೆ, 1537. ಹೌದಾ? ಎಷ್ಟಾಗ್ತಾ ಇದೆ, 1537. ಪಾಯಿಂಟ್ ಮುಂದೆ 0 ಬಂದಿದೆ, ಹಾಗಾದ್ರೆ ಇದನ್ನ ಏನ್ ಮಾಡ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇದರ ಉತ್ತರ ಎಷ್ಟಾಗ್ತಾ ಇದೆ, 1537. ಇನ್ನು ಇದೇ ರೀತಿಯಲ್ಲಿ ನಾಲ್ಕನೇ ಲೆಕ್ಕ 168.07 ಗುಣಾಕಾರ 10. ಈಗ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಈ ಸಂಖ್ಯೆಯನ್ನ ಬರ್ಕೋಬೇಕು. 1680 ಗುಣಾಕಾರ 10. ಈಗ ನೋಡಿ, 10 7 70. ಹೌದಾ? 10 0 0. ಯಾವುದೇ ಸಂಖ್ಯೆಯನ್ನ 0 ಇಂದ ಗುಣಾಕಾರ ಮಾಡಿದಾಗ 0 ಬರ್ತಾ ಇದೆ. ಹಾಗಾದ್ರೆ 10 0 0, 0ಗೆ 7 ಕೂಡಿಸಿದಾಗ ಇಲ್ಲಿ ಎಷ್ಟಾಯ್ತು, 7 ಬಂತು. 10 8 80,
10 60, 60ಕ್ಕೆ 8 ಕೂಡಿಸಿದಾಗ 68, 10 10, 10ಕ್ಕೆ 6 ಕೂಡಿಸಿದಾಗ 16. ಈಗ ನೋಡಿ ಲೆಕ್ಕವನ್ನ ಮಾಡಿದ್ದೇವೆ. ಇಲ್ಲಿ ಲೆಕ್ಕದಲ್ಲಿ ಏನಿದೆ, 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಹಾಗಾದ್ರೆ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು, ಬಲಗಡೆಯಿಂದ, ಹೌದಾ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಪಾಯಿಂಟ್ ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಹಾಗಾದ್ರೆ ನಮ್ಮ ಉತ್ತರ ಏನಾಯ್ತು, 1680, 1680.70. ಹಾಗಾದ್ರೆ ಇದರ ಉತ್ತರ ಇಷ್ಟು ಆಗ್ತಾ ಇದೆ. ಈ ರೀತಿಯಾಗಿ ನಾವು ದಶಮಾಂಶಗಳ ಗುಣಾಕಾರವನ್ನ ಹೇಗೆ ಬಿಡಿಸುವುದು ಅನ್ನೋದನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.